ಕೇಂದ್ರದಿಂದ ಏನ್ ಕೊಡ್ತೀರೋ ಅದನ್ನ ಅಚ್ಚುಕಟ್ಟಾಗಿ ಕೊಟ್ರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಅವರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. 5 ಗ್ಯಾರಂಟಿ ಕೊಟ್ಟು ಪಾಪರ್ ಆಗ್ಬಿಟ್ರು. ಪಾಪರ್ ಏನ್ ಪಾಪರ್ ಆಗಿದ್ದಾರೆ ರೀ? ಬಡವರಾಗೇ ಇರ್ಬೇಕಾ? ದೊಡ್ಡವರು ಶ್ರೀಮಂತ ಆಗೇ ಇರ್ಬೇಕು. ನೀವೆಲ್ಲ ಮಕ್ಕಳೆಲ್ಲ ಬಡವ್ರ ಮಕ್ಕಳೆಲ್ಲ ಅದೇ ದಾಳಿ ಮಾಡ್ಕೊಂಡು ಇರ್ತಾ ಈ ತರ 2,000 ಕೊಡೋದ್ರಿಂದ ಎಷ್ಟು ಮಕ್ಕಳಿಗೆ ಹೇಳ್ತಾ ಸಾಮಾನ್ಯ ಆ 2 ಆ ಮಕ್ಕಳು ತಗೊಳ್ತಾರೆ ಎಲ್ಲ ಮಾಡಿ ಅವ್ರ ಮಕ್ಕಳು ಒಳ್ಳೆ ಪ್ರಜರಿ ಸುಳ್ಳು ಹೇಳ್ತಾರೆ. ಟೂರಿ ಕೊಟ್ರೆ ನಿಮ್ಗೆ ಗೊತ್ತೇ ಅವ್ರಿನ ಯಾಕೆಂದ್ರೆ ನಿಮ್ ಸರ್ಕಾರದಲ್ಲಿ ಏನು ಕೊಡ್ಲಿಲ್ಲ. ಈ ಸರ್ಕಾರದಲ್ಲಿ ಕೊಡ್ತಾ ಇದಾರಲ್ಲ, ಬಿಜೆಪಿ ಸರ್ಕಾರದಲ್ಲಿ ನೀವ್ ಏನು ಕೊಡ್ಲಿಲ್ಲ. ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದಾರಲ್ಲ 5 ಗ್ಯಾರಂಟಿ, ಅದಕ್ಕೆ ನಿಮ್ಗೆ ಗೊತ್ತೇ ಇವ್ರಿ ಏನು ಪಾಪರ್ ಆಗಿದಾರೆ ರೀ. ಕಾಂಗ್ರೆಸ್ ಏನ್ ಪಾಪರ್ ಮಾಡಿದಾರೆ? ನೀವ್ ಏನ್ ಉಳಿಸಿದ್ರಿ ಅಂತ ಕಾಂಗ್ರೆಸ್ ಸರ್ಕಾರ ಪಾಪರ್ ಮಾಡಿದ್ರೆ ಪಾಪರ್. ನೀವ್ ಇಂಡಿಯಾನ ಫುಲ್ ಉಲೂಟಿ ಮಾಡಿದ್ರಿ. ಅಲೋ ಮಾಡಿದ್ರಿ, ಅಲ್ಲಿನೂ ನೀವ್ ಏನ್ ಗೊತ್ತಿಲ್ಲ. ಇಲ್ಲ ಅಲೋ ಮಾಡಿದ್ರು, ಮಾತಿನ ಮೇಲೆ ನಡ್ಕೊಂಡಿದ್ದಾರೆ ಅವರು. ಕೊಡ್ತಾ ಇದಾರೆ, ಬಡವ್ರು ಬದುಕ್ತಾ ಇದಾರೆ. ಬಡವ್ರು ಬದುಕ ನಿಮ್ಗೆ ಇಷ್ಟ ಇಲ್ವಾ? ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕಾ? ಸಿಲಿಂಡರ್ ಬೆಲೆ 200 ರೂಪಾಯಿ ಇತ್ತು ನಮ್ಮ ಸರ್ಕಾರದಾಗ 200 ರೂಪಾಯಿ ಇತ್ತು. ಅದು ಇವಾಗ 400 ರೂಪಾಯಿ ಬಂತು. ಆಮೇಲೆ ಇವಾಗ 1000 ಚಿಲ್ಲರೆ ಬಂದಿದೆ. ಮೊಟ್ಟೆ 400 ರೂಪಾಯಿ ಬಂತು. ಆಮೇಲೆ ಇವಾಗ 1000 ಚಿಲ್ಲರೆ ಬಂದಿದೆ. ಮೊಟ್ಟೆ 2 ರೂಪಾಯಿ ಇತ್ತು. ಸಾಮಾನ್ಯ ಜನಗಳೆಲ್ಲ ಪಾಪ ಕೂಲಿನಲ್ಲಿ ಮಾಡೋರೆಲ್ಲ ತಿಂತಾ ಇದ್ರು. ಇವಾಗ 7 ರೂಪಾಯಿ 8 ರೂಪಾಯಿ ಆಗಿದೆ ರೀ. ಹೆಂಗ್ರಿ ಅವ್ರು ಸಂಸಾರ ಮಾಡ್ತಾರೆ? ಕೂಲಿನೂ ಕಡಿಮೆ, ಇದು ಕಡಿಮೆ ಅಂದ್ರೆ ಹೆಂಗ್ ಸಂಸಾರ ಮಾಡ್ತಾರೆ? ಅದಕ್ಕೆ ಕೊಡ್ತಾ ಇದೆ ಸರ್ಕಾರ. ಬಡವ್ರು ಬದುಕಿ ಸ್ಟೂಡೆಂಟ್ಗಳು ಎಷ್ಟೇ ಅವ್ರು ಡಿಪ್ರೆಷನ್ ಹೋಗ್ತಾ ಇದ್ರು. 1 ವರ್ಷ ಕೊಡೋದ್ರಿಂದ ಆ ಮಕ್ಕಳಿಗೆ ತಂದೆ ತಾಯಿನ ಕೇಳ್ತಾ ಇಲ್ಲ. ಅವು ಹೆಂಗೆ ಮಾಡ್ಕೊಳ್ತದೆ, ಪೆನ್ನು ಪುಸ್ತಕ ಏನೋ ಒಂದ್ ಬಟ್ಟೆ ಶೂ ಏನೋ ತಗೊಂತಾ ಇದಾವೆ. ಅದು ನಿಮ್ಗೆ ಗೊತ್ತೇವ್ರಿ ಏನ್ರಿ? ಯಾಕ್ರಿ ಈ ತರ ಎಲ್ಲ ಮಾಡ್ತೀರಾ? ಬಡವರಾಗೆ ಇರ್ತಾ ತೈಲ ಬೆಲೆನ ಕಡಿಮೆ ಮಾಡಿ ನಿಮ್ ಕೇಂದ್ರದಿಂದ ಅದನ್ನ ಮಾಡಿ ತೋರಿಸಿ ಜನರಿಗೆ. ಅದನ್ನ ತೋರಿಸಿ ತೈಲ ಬೆಲೆನ ಫುಲ್ ಕಡಿಮೆ ಮಾಡ್ರಿ, ಬದುಕ್ತಾರೆ. ಅದು ಕೊಡ್ತಾ ಇದು ಕೊಡ್ತಾ ಅಂತ ಹೇಳ್ಬೇಡಿ. ತೈಲ ಬೆಲೆ ಕಡಿಮೆ ಮಾಡಿ, ಮತ್ತೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ. ಆರ್ ನಗರ ಕ್ಷೇತ್ರದಿಂದ ಬಂದಿದ್ದೀನಿ. ಪದ್ಮಾ ಕಲ್ಯಾಣಿ ಅಂತ ಪ್ರಧಾನ ಡಿಸ್ಟ್ರಿಕ್ಟ್ ಅಲ್ಲಿ ಸೆಕ್ರೆಟರಿ ಆಗಿದ್ದೀನಿ ಮಹಿಳಾ ಇದ್ರಲ್ಲಿ ಕಾಂಗ್ರೆಸ್ ಅಲ್ಲಿ. ಏನಂದ್ರೆ ಈಗ ಏನು ಜನ ಬದುಕ್ತಾ ಇದಾರೆ, ಒಂದು ಗಾರ್ಮೆಂಟ್ಸ್ ಹೋಗೋರ್ಗೆ 2,000 ಕೊಡೋದ್ರಿಂದ ಅವ್ರ ಮನೆಯಲ್ಲಿ ಒಂದು ತರಕಾರಿನಾಗ್ಲಿ ಇನ್ನೊಂದಾಗ್ಲಿ ಹಣ್ಣಾಗ್ಲಿ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಅದನ್ನ ತಗೊಳಕ್ಕೆ ಅವ್ರಿಗೆ ಒಂದು ಅವಕಾಶ ಆಗ್ತಿದೆ. ಆಮೇಲೆ ವಯಸ್ಸಾದ ತಂದೆ ತಾಯಿನ ಎಷ್ಟೋ ಜನ ಮಕ್ಳು ಇರಲ್ಲ ಅಂತವ್ರಿಗೆಲ್ಲ ವಯಸ್ಸಾದವ್ರಿಗೆ ಅನುಕೂಲ ಆಗ್ತಿದೆ 2,000 ಕೊಡೋದ್ರಿಂದ. ಕರೆಂಟ್ ಇರೋದ್ರಿಂದ ಕರೆಂಟ್ ಬಿಲ್ ಕಮ್ಮಿ ಮಾಡಿರೋದ್ರಿಂದ ಫ್ರೀ ಕೊಟ್ಟಿರೋದ್ರಿಂದ ಎಷ್ಟೋ ಮಕ್ಳಿಗೆ ಓದಕ್ ಅನುಕೂಲ ಆಗ್ತಿದೆ. ಮತ್ತೆ ಅಕ್ಕಿ 5 ಕೆಜಿ ಕೊಡ್ತಿದ್ದಾರೆ, 10 ಕೆಜಿ ಮಾಡಿದ್ದಾರೆ. ಅದನ್ನು ಸಹ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಅಕ್ಕಿನೂ ಅಲ್ಲಿ ಹಿಡ್ಕೊಂಡ್ರು. ಆದ್ರೂ ನಮ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ ಆಗ್ಲಿ, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗ್ಲಿ, ಅವ್ರು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಅವರು ನುಡಿದಂತೆ ನಡೀತಾ ಇದ್ದಾರೆ. ಅದನ್ನ ಹೊಟ್ಟೆ ಕಿಚ್ಚಿಗೆ ಈಗ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೋ ಇದಾಗ್ತಿದೆ ಅಂತ ಹೊಟ್ಟೆ ಕಿಚ್ಚಿಗೆ ಸರ್ಕಾರನ ಬೀಳ್ಸಕ್ಕೋಸ್ಕರ ಇವರು ತಪ್ಪುದಾರಿಗೆ ಜನಗಳನ್ನ ತಪ್ಪುದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಈ ತರ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಯಾರು ದಯವಿಟ್ಟು ಮೋದಿ ಪರವಾಗಿ ಯಾರು ಮಾತಾಡ್ತಿದ್ದೀರಾ, ದಯವಿಟ್ಟು ಪ್ರತಿಯೊಂದನ್ನು ತಿಳ್ಕೊಂಡು ಬಡವರು ಮನೆ ಬಾಗ್ಲಿಗೆ ಹೋಗಿ ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ಮಾತಾಡಿ. ದಯವಿಟ್ಟು ಬಡವರು ದಂಗೆ ಇದ್ರೆ, ಬಡವರು ಬೀದಿಲಿ ಕೂತ್ಕೊಂಡ್ರೆ ನಿಮ್ ಕಾರ್ಗಳಾಗ್ಲಿ ನಿಮ್ಮ ವೆಹಿಕಲ್ ಗಳಾಗ್ಲಿ ಯಾವ್ದನ್ನು ರೋಡಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ನಾನು ಮಂದಲ್ಲಿ ಇಟ್ಕೊಂಡು ನೀವು ಏನೇ ಮಾತಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಮತ್ತೆ ಗ್ಯಾಸ್ ಆಗ್ಲಿ, ಚಿನ್ನದ ರೇಟ್ ಆಗ್ಲಿ ಎಲ್ಲ ಜಾಸ್ತಿ ಆಗಿದೆ. 2 ಗ್ರಾಮ್ ಚಿನ್ನ ತಗೊಂಡು ಬಡವರು ಮದುವೆ ಮಾಡಕ್ ಆಗ್ತಿಲ್ಲ. ಒಂದು ಬಡವರ ಮದ್ವೆಲಿ ಒಂದು ತಾಲಿ ತಗೊಂಡು ಮದುವೆ ಮಾಡಕ್ ಆಗ್ತಿಲ್ಲ. ಅವರು ಎಷ್ಟು ರೇಟ್ ಆಗಿದೆ ಅದನ್ನೆಲ್ಲ ಗಣನೆಗೆ ತಗೊಂಡು ದಯವಿಟ್ಟು ನೀವು ಅದನ್ನ ತಗೊಂಡ್ ಮಾತಾಡ್ಬೇಕೆ ಹೊರತು ಸರ್ಕಾರದ ಬಗ್ಗೆ ಮಾತಾಡೋದಾಗ್ಲಿ. ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದನ್ನ ದಯವಿಟ್ಟು ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಕೇಳ್ಕೊತೀನಿ.